ಬೆಂಗಳೂರಿನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ ಮತ್ತೋರ್ವ ಸೈಕೋ. ಒಂಟಿ ಮಹಿಳೆಯರನ್ನ ಕಂಡ್ರೆ ಈ ಸೈಕೋ ಬಿಡಲ್ವಂತೆ. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಒಂಟಿ ಮಹಿಳೆಗೆ ಸೈಕೋ ಕಿರುಕುಳ ಕೊಡ್ತಾ ಇರುವಂತಹ ಒಂದು ವರದಿ ಆಗ್ತಾ ಇದೆ. ಮೈಸೂರು ರಸ್ತೆ ಬನ್ನೇರುಘಟ್ಟ ರಸ್ತೆಯ ನೈಸ್ ರಸ್ತೆಯಲ್ಲಿ ಈ ಘಟನೆ ಆಗಿರುವಂಥದ್ದು. ಮಹಿಳೆಯರ ಒಳ ಉಡುಪು ಧರಿಸಿ ಲಿಪ್ಸ್ಟಿಕ್ ಹಾಕಿಕೊಂಡಿದ್ದ ಈ ಸೈಕೋ ಮಿಸಸ್ ಇಂಡಿಯಾ ಸ್ಪರ್ಧಿ ರಾಜ್ಯಶ್ರೀಗೆ ಕಿರುಕುಳ ಕೊಟ್ಟಿದ್ದಾನೆ ಸೈಕೋ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಮಹಿಳೆಯರ ಒಳ ಉಡುಪು ಲಿಪ್ಸ್ಟಿಕ್ ಅನ್ನ ಈ ಸೈಕೋ ಹಾಕಿಕೊಳ್ತಾ ಇರುವಂಥದ್ದು. ಒಟ್ಟಾರೆ ಈ ಘಟನೆ ಈಗ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಲ್ಲಿ ಮತ್ತೋರ್ವ ಸೈಕೋನ ಎಂಟ್ರಿ ಆಗಿದೆ. ಒಂಟಿ ಮಹಿಳೆಯರನ್ನ ಕಂಡ್ರೆ ಈ ಸೈಕೋ ಬಿಡಲ್ವಂತೆ. ಮೈಸೂರಿನ ನೈಸ್ ರಸ್ತೆಯಲ್ಲಿ ಒಂಟಿ ಮಹಿಳೆಗೆ ಈ ಸೈಕೋ ಕಿರುಕುಳ ನೀಡಿರುವಂಥದ್ದು. ಮೈಸೂರು ಮತ್ತೆ ಬನ್ನೇರುಘಟ್ಟ ವ್ಯಾಪ್ತಿಯಲ್ಲಿ ಇದು ನಡೆದಿರುವಂಥದ್ದು. ಮಿಸಸ್ ಇಂಡಿಯಾ ಸ್ಪರ್ಧಿ ರಾಜ್ಯಶ್ರೀಗೆ ಕಿರುಕುಳ ಕೊಟ್ಟಿದ್ದಾನೆ ಸೈಕೋ ಎನ್ನುವಂಥದ್ದು. ನೈಸ್ ರಸ್ತೆಯಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ವಾಹನ ಕೈ ಕೊಟ್ಟಿದೆ. ಸಹಾಯ ಕೊಡುವಂತಹ ನೆಪದಲ್ಲಿ ಬಂದಂತಹ ಈತ ಆಕೆಗೆ ಕಿರುಕುಳವನ್ನ ಕೊಟ್ಟಿರುವಂಥದ್ದು. ಒಂಟಿಯಾಗಿ ನಿಂತಿದ್ದ ಮಿಸಸ್ ಇಂಡಿಯಾ ಸ್ಪರ್ಧಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಈಗ ಮತ್ತೋರ್ವ ಸೈಕೋನ ಎಂಟ್ರಿ ಆಗಿರುವಂಥದ್ದು ಬೆಂಗಳೂರಿಗೆ ಅನ್ನುವಂತಹ ಮಾಹಿತಿ, ಅದರಲ್ಲೂ ಕೂಡ ಮಿಸಸ್ ಇಂಡಿಯಾ ಸ್ಪರ್ಧಿ ರಾಜ್ಯಶ್ರೀಗೆ ಕಿರುಕುಳ ಕೊಟ್ಟಿರುವಂಥದ್ದು ಹೇಗೆ ಗೊತ್ತಾಯ್ತದೆ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವೀಣಾ, ಈಗಾಗಲೇ ಏನು ನೈಸ್ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಸೈಕೋಪಾತ್ ಒಬ್ಬ ಏನು ಅಲ್ಲಿ ಒಂದು ನೈಸ್ ರಸ್ತೆಗೆ ಒಂದು ಎಂಟ್ರಿ ಆಗಿರುವಂತದ್ದು. ಸಹಾಯ ಮಾಡುವಂತಹ ನೆಪದಲ್ಲಿ ರಾಜ್ಯಶ್ರೀ ವಿಶಾಂತ್ ಅನ್ನುವಂತಹ ಮಹಿಳೆಗೆ ಆಕೆ ಒಂದು ಬಂದು ಒಂದು ಅಸಭ್ಯವಾಗಿ ವರ್ತನೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಏನು ಒಂದು ನೈಸ್ ರಸ್ತೆಯ ಬನ್ನೇರುಘಟ್ಟ ಮತ್ತೆ ಮೈಸೂರು ರಸ್ತೆಯ ಮಧ್ಯಭಾಗದಲ್ಲಿ ವಾಹನ ಕೆಟ್ಟೋಗುತ್ತೆ. ವಾಹನ ಕೆಟ್ಟೋದ ಬಳಿಕ ಗಂಡ ಏನಿರ್ತಾನೆ ಆತ ಒಂದು ಮೆಕ್ಯಾನಿಕ್ ನ ಕರೆದುಕೊಂಡು ಬರಲು ಹೋಗ್ತಾನೆ. ಆ ಸಂದರ್ಭದಲ್ಲಿ ರಾಜ್ಯಶ್ರೀ ವಸಂತ್ ಏನಿದ್ದಾರೆ ಅವರು ಗಾಡಿಯ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಂತಹ ಸೈಕೋಪಾತ್ ಏನಿದ್ದಾನೆ ಆತವನ್ನು ಒಂದು ಅಸಭ್ಯವಾಗಿ ವರ್ತನೆ ಮಾಡ್ಕೊಂಡಿರುವಂತದ್ದು. ಉದಾಹರಣೆಗೆ ಆತ ಮಹಿಳೆ ಹೇಳುವಂತಹ ಪ್ರಕಾರ ಆತ ಲಿಪ್ಸ್ಟಿಕ್ ಅನ್ನ ಹಾಕೊಂಡಿದ್ದ, ಕೈಗೆ ಬಳೆಗಳನ್ನ ಹಾಕೊಂಡಿದ್ದ, ಮತ್ತೆ ಹೆಂಗಸರು ಧರಿಸುವಂತಹ ಒಂದು ಒಳ ಉಡುಪನ್ನು ಕೂಡ ಹಾಕೊಂಡಿದ್ದ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ರಾಜಶ್ರೀ ಅವರು ಕೊಟ್ಟಿರುವಂತದ್ದು. ಈಗಾಗಲೇ ಈ ಸಂಬಂಧವಾಗಿ ಬೆಂಗಳೂರು ಸಿಟಿ ಪೊಲೀಸರಿಗೆ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಅವರು ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ನೈಸ್ ರಸ್ತೆಯಲ್ಲಿ ಇಂತಹ ವಿಕೃತಿಗಳು ನಡೀತಾನೆ ಇರ್ತವೆ, ಇದರ ಬಗ್ಗೆ ಸಾರ್ವಜನಿಕರು ಹುಷಾರಾಗಿರ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಅವರು ಕೂಡ ಹೇಳಿರುವಂತದ್ದು. ಮತ್ತೆ ಈಗಾಗಲೇ ಏನು ಇದು ಮಧ್ಯಾಹ್ನದ ವೇಳೆ 1 ಗಂಟೆಯ ಸಂದರ್ಭದಲ್ಲಿ ನಡೆದಂತಹ ಕೃತ್ಯ ಇದು. ಹೀಗಾಗಿ ಆತ ಬಳಿಗೆ ಬರುತ್ತಿದ್ದಂತೆ ರಾಜಶ್ರೀ ಅವರ ಜೊತೆ ಒಂದು ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾನೆ. ಈ ಸಂದರ್ಭದಲ್ಲಿ ಗಾಬರಿಗೊಂಡಂತಹ ರಾಜಶ್ರೀ ಅಲ್ಲಿ ಇದ್ದಂತಹ ಸಾರ್ವಜನಿಕರನ್ನ ವಾಹನ ಚಾಲಕರನ್ನ ಆಕೆ ಒಂದು ಕರೀತಾಳೆ. ಆ ಸಂದರ್ಭದಲ್ಲಿ ಮತ್ತೆ ಈತ ಎಸ್ಕೇಪ್ ಆಗ್ಬಾರ್ದು ಮತ್ತೆ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆ ಒಂದು ಫೋಟೋವನ್ನು ಕೂಡ ತೆಗೆಯಲು ಹೋದಾಗ ಅಲ್ಲಿಂದ ಆತ ಒಂದು ಪರಾರಿ ಆಗಿರುವಂತದ್ದು. ಸಂಪೂರ್ಣವಾಗಿ ವಿಕೃತ ಮನಸ್ಸಿನ ಮತ್ತೆ ಸೈಕೋಪಾತ್ಗಳು ಇನ್ನೂ ಕೂಡ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವುದಕ್ಕೆ ಈ ಒಂದು ಘಟನೆ ಸಾಕ್ಷಿ ಅಂತಾನೆ ಹೇಳ್ಬೋದು. ವೀಣಾ, ಸದ್ಯಕ್ಕೆ ಏನು ಬನ್ನೇರುಘಟ್ಟ ಮತ್ತೆ ಮೈಸೂರು ರೋಡ್ ನಡುವಿನ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಈಕೆ ರಾಜ್ಯಶ್ರೀ ಕೂಡ ಮಿಸಸ್ ಇಂಡಿಯಾ ವರ್ಲ್ಡ್ ನಲ್ಲಿ ರನ್ನರ್ ಅಪ್ ಆಗಿ ಒಂದು ವಿಜೇತೆ ಆಗಿರುವಂತದ್ದು. ಹೀಗೆ ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಗ್ಳೂರ್ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗಾಗಿ.